ವಿವಿಪುರಂನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಸಾಗುತ್ತಿದೆ. ವಿವಿಪುರಂ ಫುಡ್ ಸ್ಟ್ರೀಟ್ ಅಂತ ಹೇಳಿದ್ರೆ ನೂರಾರು ಜನ ಊಟ ತಿಂಡಿಗೆಲ್ಲ ಅಲ್ಲೇ ಹೋಗ್ತಾರೆ. ಆದ್ರೆ ಅಲ್ಲಿಗ ಫುಟ್ಪಾತ್ ಮೇಲೆಲ್ಲ ಅಂಗಡಿ ಹಾಕೊಂಡವರ ಫುಡ್ ಸ್ಟ್ರೀಟ್ ನಲ್ಲಿ ಅಂಗಡಿ ಹಾಕೊಂಡವರ ಅಂಗಡಿ ಮುಗ್ಗಟ್ಟುಗಳನ್ನ ತೆರವು ಮಾಡುತ್ತಿದ್ದಾರೆ. ವಿವಿಪುರಂನ ಫುಡ್ ಸ್ಟ್ರೀಟ್ ಬಳಿ ಮಳಿಗೆಗಳನ್ನ ತೆರವು ಮಾಡ್ತಾ ಇದ್ದಾರೆ. ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತ ಈ ಅಧಿಕಾರಿಗಳು ಕಾರ್ಯಾಚರಣೆಯ ಭಾಗವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಇದು ಎಕ್ವಿಪ್ಮೆಂಟ್ಸ್ ತಗೊಂಡು ಹೋಗ್ತಾರೆ. ಮತ್ತೆ ನೋಡಿ ಕ್ಯಾನಪಿಗಳೆಲ್ಲ ಹೊಡೆದಿದ್ದಾರೆ. ಮತ್ತೆ ಇದು 50 ವರ್ಷದ ಹಿಸ್ಟ್ರಿ. ಈ ರೋಡ್ ಮಾಡೋದು ಏನಕ್ಕೆ ಅಂದ್ರೆ ಫುಡ್ ಸ್ಟ್ರೀಟ್ ಅಂತಾನೆ. ಬಿಬಿಎಂಪಿ ಅವರು ಬಂದು ಬಹಳ ತೊಂದರೆ ಕೊಡ್ತಾ ಇದ್ದಾರೆ. ಇವತ್ತು ಕಮಿಷನರ್ಗೆ ಮೀಟ್ ಮಾಡ್ತಾ ಇದ್ದಾರೆ. ಇವರು ಹೇಳಿದ್ರೆ ಏನ್ ಬೇಕಾದ್ರೂ ಮಾಡ್ಕೊಳ್ರಿ ನೀವು ಅಂತಾರೆ. ವಿತೌಟ್ ಗಿವಿಂಗ್ ನೋಟಿಸಸ್ ಏನು ಮಾಡದೆ ಎಲ್ಲರೂ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ. ದೀಪ್ತಿ, ಫುಡ್ ಸ್ಟ್ರೀಟ್ ನಲ್ಲಿ ಈಗ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿಕೊಂಡಂತ ಅಂಗಡಿಗಳನ್ನೆಲ್ಲ ತೆಗಿತಾ ಇದ್ದಾರೆ. ವ್ಯಾಪಾರಸ್ಥರು ಏನ್ ಹೇಳ್ತಾ ಇದ್ದಾರೆ? ಮೊದಲೇನಾದ್ರೂ ಅವ್ರಿಗೆ ಸೂಚನೆ ಕೊಟ್ಟಿದ್ರಾ? ದುತ್ ಅಂತ ಹೇಳಿ ಬಂದು ತೆಗಿತಾ ಇದ್ದಾರಾ? ಎಷ್ಟು ಕ್ಲಿಯರ್ ಆಗಿದೆ ಇವಾಗ? ಎಷ್ಟು ಅಂಗಡಿಗಳನ್ನ ತೆಗೆದಿದ್ದಾರೆ? ಏನಿದೆ ನಿಮ್ಮ ಹತ್ರ ಮಾಹಿತಿ ದೀಪ್ತಿ? ರಂಜಿತ್, ಆಪರೇಷನ್ ಫುಟ್ಪಾತ್ ತೆರವು ಕಾರ್ಯಾಚರಣೆಯಲ್ಲಿ ವಿವಿಪುರಂನ ಫುಡ್ ಸ್ಟ್ರೀಟ್ ವ್ಯಾಪಾರಿಗಳಿಗೆ ವಿನಾಕಾರಣ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ವ್ಯಾಪಾರಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ನಮ್ಮ ಜೊತೆ ಇಲ್ಲಿರುವಂತಹ ವ್ಯಾಪಾರಿಗಳೇ ಇದ್ದಾರೆ. ಸುಮಾರು 50 ವರ್ಷಗಳ ಇತಿಹಾಸ ಇದೆ ಫುಡ್ ಸ್ಟ್ರೀಟ್ಗೆ. ಆದ್ರೆ ಫುಡ್ ಸ್ಟ್ರೀಟ್ ಮೇಲೆ, ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ಹಾಕಿದ್ರೆ ಅದನ್ನ ತೆರವು ಮಾಡ್ಲಿ, ಅದು ಕಾನೂನಲ್ಲಿದೆ. ಆದ್ರೆ ಒಳಗಿರುವಂತಹ ವಸ್ತುಗಳನ್ನ ತಗೊಂಡು ಹೋಗುವಂತದ್ದು ಎಷ್ಟು ಸರಿ ಅಂತಾನೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸರ್, ಏನಾಯ್ತು ಇವತ್ತು? ಎಷ್ಟು ಗಂಟೆಗೆ ಬಂದ್ರು? ಏನೆಲ್ಲ ಲಾಸ್ ಆಯ್ತು? 6 ಗಂಟೆಗೆ ಬಂದ್ರು. ಇದಕ್ಕೆ ಹಿಸ್ಟ್ರಿ 50 ವರ್ಷದಿಂದ ಹಿಸ್ಟ್ರಿ ಇದೆ ಇಲ್ಲಿ. ಮತ್ತೆ ಗವರ್ಮೆಂಟ್ ಇಂದ 5-6 ಕೋಟಿ ಖರ್ಚು ಮಾಡಿ ಇದೆಲ್ಲ ಫುಟ್ಪಾತ್ ಮಾಡಿದ್ದಾರೆ. ಇವತ್ತು ಏಕಾಕಿ ಪ್ರದೀಪ್ ಕುಮಾರ್ ಬಿಬಿಎಂಪಿನವ್ರು ಬಂದು ಏನ್ ಮಾಡಿದ್ರು, ಆ ಒಳಗಿರೋ ಎಕ್ವಿಪ್ಮೆಂಟ್ಸ್ ನ ತಗೊಂಡು ಹೋಗಕ್ಕೆ ಟ್ರೈ ಮಾಡಿದ್ರು. ನಾವು ಬಿಡ್ಲಿಲ್ಲ. ಅವಾಗ ಏನ್ ಮಾಡಿದ್ರು, ಎಲ್ಲ ಕಂಪ್ಲೀಟ್ ಇದೇನು ಜೆಸಿಬಿ ಕರೆಸಿ ಕಂಪ್ಲೀಟ್ ಕ್ಯಾನಪಿಗಳೆಲ್ಲ ನಾವು 1 ಲಕ್ಷ ಇದಾಗಿದೆ. ಮತ್ತೆ ಬಿಸ್ನೆಸ್ ಬೇರೆ ಇವತ್ತು ಮಾಡಿದ್ದಾರೆ. ಇದಕ್ಕೆ ಇದೇನಾಗಿದ್ರೆ ಇಲ್ಲಿ ಯಾರು ಜನ ಬರೋದು ತಿಂತಾರೆ ಮತ್ತೆ ಜನನ ನಾವು ಇದನ್ನು ಕೊಡ್ತೀವಿ. ಬಸ್ಸು ಲಾರಿ ಓಡಾಡೋಂತ ರೋಡ್ ಅಲ್ಲ ಮೇಡಮ್. ಇದು ಏನ್ ಗೊತ್ತಾ, ಫುಡ್ ಸ್ಟ್ರೀಟ್ ಅನ್ನೋದು ಒಂದು 50 ವರ್ಷ. ಬೆಂಗಳೂರು ಅಂದ್ರೆ ಫುಡ್ ಸ್ಟ್ರೀಟ್ ಅನ್ನೋದು ಫೇಮಸ್. ಇಲ್ಲಿ ಬರೀ ಬೆಂಗಳೂರವ್ರು ಬರಲ್ಲ, ಚೆನ್ನೈ, ತಮಿಳುನಾಡು, ಬಾಂಬೆ, ನಾರ್ತ್ ಕಡೆ, ಪಾಕಿಸ್ತಾನದಿಂದನೂ ಒಬ್ಬ ಬಂದು ವಿಡಿಯೋ ಮಾಡ್ಕೊಂಡು ಹೋಗಿದ್ದಾನೆ ಫುಡ್ ಸ್ಟ್ರೀಟ್. ಅಷ್ಟು ಹಿಸ್ಟ್ರಿ ಇದೆ ಇದು ಅಲ್ವಾ. ಇವರು ಏನೋ ಲಾರಿ ಬಸ್ ಜಾಗದಲ್ಲಿ ಮಾಡೋಣ, ಯಾಕಂದ್ರೆ ಫುಟ್ಪಾತ್ ಪಬ್ಲಿಕ್ ಅದು ಗೊತ್ತಾಗುತ್ತೆ ನಮ್ಗೆ ಕಾಮನ್ ಸೆನ್ಸ್. ಇದು ಫುಡ್ ಸ್ಟ್ರೀಟ್ ಒಂದು 300 ಮೀಟರ್ ಇರೋದ್ರಿಂದ ಜನಗಳಿಗೆ ನಿಂತ್ಕೊಳಕ್ಕಂತಾನೆ ಬಿಬಿಎಂಪಿ ಅವರು 5-6 ಕೋಟಿ ರೂಪಾಯಿ ಖರ್ಚು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಡೆವಲಪ್ ಮಾಡಿದ್ದಾರೆ. ಒಂದು ನೋಟಿಸ್ ಇಲ್ಲ, ಒಂದೇನಿಲ್ಲ, ಏಕದಮ್ ಇವ್ರು ಪರ್ಸನಲ್ ಇದಕ್ಕೋಸ್ಕರ ಬಂದು ಅಂಗಡಿ ಒಳಗಡೆ ಇರೋ ಐಟಮು ಏನೊಬ್ಬ ಇವಾಗ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಬೋರ್ಡ್ ಇಲ್ದಿರ ನಾವ್ ಏನ್ ಮಾಡಕ್ಕಾಗತ್ತೆ ಮೇಡಮ್? ಬೋರ್ಡ್ ಇದ್ರೇನೆ ಜನಕ್ಕೆ ಗೊತ್ತಾಗೋದು. GST ನಂಬರ್ ಇಂದ, ಬೋರ್ಡ್ ಇಂದ ನಾವು ಮೆನ್ಷನ್ ಮಾಡಬೇಕು. ಬೋರ್ಡ್ಗಳೇ ಕಿತ್ತಾಕಿದ್ರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಹೆಂಗ್ ಗೊತ್ತಾಗುತ್ತೆ ಪಬ್ಲಿಕ್? ಏನ್ ಮಾಡ್ತಾ ಇದೀವಿ, ಏನ್ ಹೆಸರು, GST